Okay, okay, okay. ಗುಡ್ ಈವ್ನಿಂಗ್ ಎವ್ರಿವನ್. ನೆನ್ನೆ ಬೇಸಿಕ್ಸ್ ಕಾನ್ಸೆಪ್ಟ್ ಸ್ವಲ್ಪ ಕಂಪ್ಲೀಟ್ ಆಗಿತ್ತು. ಅದು ಇವತ್ತು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಬಗ್ಗೆ ಹೇಳ್ಬಿಡ್ತೀನಿ. ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮತ್ತೆ ಸಿಂಪಲ್ ಪ್ರೋಗ್ರಾಮ್ ಬರೆದು ಅದು ಆರ್ಡಿನೋದಲ್ಲಿ ರನ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಅಲ್ಲಿ ಒಂದು ಆರ್ಡಿನೋ ಸಾಫ್ಟ್ವೇರ್ ಪ್ರೋಗ್ರಾಮ್ ನ ಟೈಪ್ ಮಾಡಕ್ಕೆ, ಒಂದು ಪ್ರೋಟಿಯಸ್ ನಾವು ಮಾಡಿರೋ ಪ್ರೋಗ್ರಾಮ್ ನ ಅಪ್ಲೋಡ್ ಮಾಡಕ್ಕೆ ಪ್ರೋಟಿಯಸ್ ಸಾಫ್ಟ್ವೇರ್ 2 ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೋಬೇಕು. ಸಾರಿ ಆರ್ಡಿನೋ ಸಾಫ್ಟ್ವೇರ್ ನ ಕ್ಲಿಕ್ ಮಾಡಿದಾಗ, ನೆಕ್ಸ್ಟ್ ಆರ್ಡಿನೋ ಲಿಂಕ್ ನ ಕ್ಲಿಕ್ ಮಾಡಿದಾಗ ಸಾಫ್ಟ್ವೇರ್ ಹೋಗಿ ಡೌನ್ಲೋಡ್ಸ್ ಹೋಗಿ ರೆಕಾರ್ಡಿಂಗ್ ಆಗ್ತಾ ಇದೆ ಅಲ್ಲ ಮಿಥನ್? ಇದು ರೆಕಾರ್ಡ್ ಆಗ್ತಾ ಇದೆ. ಎಷ್ಟು MB ಇರುತ್ತೆ ಇದು ಅಪ್ರಾಕ್ಸಿಮೇಟ್? ಒಂದು 100 MB ಒಳಗೆ ಐತೆ ಇದು ಆರ್ಡಿನೋ ಸಾಫ್ಟ್ವೇರ್. 100 MB ಒಳಗೆ ವಿಂಡೋಸ್ ಇನ್ಸ್ಟಾಲ್ ಅಂದ್ರೆ ಒಂದು 10-15 ಮಿನಿಟ್ಸ್ ಕೊಟ್ಟರೆ ರೆಡಿ ಆಗೋರು ತಗೊಬಹುದು. ವಿಂಡೋಸ್ ಒಂದು ನಿಮಿಷ. ನೆಕ್ಸ್ಟ್ ವೈಟ್ ಕಾಂಟ್ರಿಬ್ಯೂಟ್ ಅಂಡ್ ಡೌನ್ಲೋಡ್ ಅಂತ ಇರುತ್ತೆ. ನೀವು ಏನಾರ ಕಾಂಟ್ರಿಬ್ಯೂಟ್ ಮಾಡಂಗಿದ್ರೆ ಮಾಡಿ, ಇಲ್ಲ ಅಂತಂದ್ರೆ ಜಸ್ಟ್ ಡೌನ್ಲೋಡ್ ಹೋಗಿ ಓಕೆ. ಜಸ್ಟ್ ಡೌನ್ಲೋಡ್. ಯಾರ್ಯಾರು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. 112 MB ಇದೆ. ಐ ಥಿಂಕ್ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಯಾ ಇನ್ಸ್ಟಾಲೇಷನ್ ಹೇಗಾಗುತ್ತೆ ಅಂತ. ಈ ಆರ್ಡಿನೋ ಸಾಫ್ಟ್ವೇರ್ ಏನು ಅಷ್ಟೇನು ತಲೆ ಕಾಟ ಕೊಡಲ್ಲ. ಪ್ರೋಟಿಯಸ್ ಸಾಫ್ಟ್ವೇರ್ ಸ್ವಲ್ಪ ಮೆಸ್ಸಿ ಆಗಿದೆ. ಒಂದು ನಿಮಿಷ. ಆರ್ಡಿನೋ ವಿಂಡೋಸ್ ನೀವು ಇಲ್ಲಿ ನೋಡ್ತಾ ಇದ್ರೆ ಅನ್ಸುತ್ತೆ. ಆರ್ಡಿನೋ 1.8.3 ವಿಂಡೋಸ್ ಅಪ್ಲಿಕೇಶನ್. ಅದ್ರ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡ್ತಿದ್ದಂಗೆ ಓಪನ್ ಆಗುತ್ತೆ. ಜಸ್ಟ್ ಎಸ್ ಆರ್ ನೋ ಅಂತ ಇರುತ್ತೆ, ಎಸ್ ಅಂತ ಕೊಡಿ, ಅದು ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಅದೇನ್ ಜಾಸ್ತಿ ಸ್ಪ್ಯಾಮ್ ಆಗಿದೆ. ಇಲ್ಲಿ ಲಿಂಕ್ ಚಾಟ್ ಅಲ್ಲಿ ಸ್ಪ್ಯಾಮ್ ಆಗಿದೆ. ಐ ಥಿಂಕ್ ಯಾರಿಗಾರು ಲಿಂಕ್ ಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ಇಟ್ ಫ್ರಮ್ ದೇರ್. ಇನ್ಸ್ಟಾಲೇಷನ್ ಆರ್ಡಿನೋ ಐಡಿ ಏನು ಇನ್ಸ್ಟಾಲೇಷನ್ ಕೊಡೋಣ. ನಾವು ಏನು ಪ್ರೋಗ್ರಾಮ್ ಬರೀತೀವಿ ಕಾಪಿ ಮಾಡಿ ಇದರಲ್ಲಿ ಪೇಸ್ಟ್ ಮಾಡಿ. ನೀನೇನು ಮೆಸೇಜ್ ಮಾಡಿರೋದು. ನೆಕ್ಸ್ಟ್ ಇನ್ ಪ್ರೋಟಿಯಸ್ ಸಾಫ್ಟ್ವೇರ್ ಏನಪ್ಪಾ ಅಂತ ಅಂದ್ರೆ, ಒಂದ್ ನಿಮಿಷ ಜಸ್ಟ್ ಸ್ಯಾಂಪಲ್ ತೋರಿಸ್ಬಿಡ್ತೀನಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ಯಾ ಲಿಂಕ್? ಹಾಕಿದ್ದೀನಿ 4 ಟೈಮ್ಸ್ ಸ್ಪ್ಯಾಮ್ ಮಾಡಿದ್ದೀನಲ್ಲ. ಜಸ್ಟ್ ಒಂದ್ ನಿಮಿಷ. ಪ್ರೋಟಿಯಸ್ ಸಾಫ್ಟ್ವೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಗೆಟ್ ಇನ್ ಟು PC. ನೀವು ಯಾವ್ದೇ ತರ ಕ್ರ್ಯಾಕ್ ವರ್ಷನ್ಸ್ ಏನಾರ ಇನ್ಸ್ಟಾಲ್ ಮಾಡ್ಬೇಕು ಅಂತ ಅಂದ್ರೆ ಗೆಟ್ ಇನ್ ಟು PC ಹೋದ್ರೆ ಬೇಜಾನ್ ಸ್ವಲ್ಪ ಜಾಸ್ತಿ ಕ್ರ್ಯಾಕ್ ವರ್ಷನ್ಸ್ ಗೆಟ್ ಇನ್ ಟು PC ಅಲ್ಲಿ ಸಿಗುತ್ತೆ. ಈ ಪ್ರೋಟಿಯಸ್ ಸಾಫ್ಟ್ವೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಹೌ ಟು ಇನ್ಸ್ಟಾಲ್ ಸಾಫ್ಟ್ವೇರ್ ಅಂತ ಒಂದು ವಿಡಿಯೋ ಇದೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ನೆಕ್ಸ್ಟ್ ಇನ್ಸ್ಟಾಲ್ ಮಾಡಿ. ಆ ವಿಡಿಯೋದಲ್ಲಿ ಏನಿದೆ ಅಂತ ನಾನು ಜಸ್ಟ್ ಇವಾಗ ಹೇಳ್ತಾ ಹೋಗ್ತೀನಿ.
ಡೌನ್ಲೋಡ್ 32-bit 86 ಬಿಲ್ಡ್ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಡೌನ್ಲೋಡ್ ಮಾಡಾದ್ಮೇಲೆ ಈ ಪಾಸ್ವರ್ಡ್ ಸ್ವಲ್ಪ ನೆನ್ಪಿಟ್ಕೊಂಡಿರಿ. ಪಾಸ್ವರ್ಡ್ 1 2 3 ಅಂತ ಇದೆ. ಇದು RAR ಫೈಲ್ ಅಲ್ಲಿ ಡೌನ್ಲೋಡ್ RAR ಫೈಲ್ ಟೈಪ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಫೈಲ್ ಎಕ್ಸ್ಟೆನ್ಷನ್ RAR ಇರೋದ್ರಿಂದ ನೀವು RAR ರೀಡರ್ ನ ಅಥವಾ ಎಕ್ಸ್ಟ್ರಾಕ್ಟರ್ ನ ಡೌನ್ಲೋಡ್ ಮಾಡ್ಕೋಬೇಕು. ಬೈ ಡಿಫಾಲ್ಟ್ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಇತ್ತು ಅಂತಂದ್ರೆ ಓಕೆ, ಇಲ್ಲ ಅಂತಂದ್ರೆ RAR ಫೈಲ್ ನಿಮ್ ವಾಯ್ಸ್ ಬೇಕಾಯ್ತು. ಒಂದ್ ನಿಮಿಷ. ರುಚಿತಾ ವಿ. ಓಕೆ ವಾಯ್ಸ್ ಬ್ರೇಕ್ ಆಗ್ತದೆ, ಚಾಟ್ ಮಾಡಿ. ಆನ್ ಆಗೈತೆ ಅನ್ಸುತ್ತೆ. ಯಾವುದು RAR ಫೈಲ್ ಎಕ್ಸ್ಟ್ರಾಕ್ಟರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಫೈಲ್ ಎಕ್ಸ್ಟ್ರಾಕ್ಟರ್ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೋಟಿಯಸ್ ಸಾಫ್ಟ್ವೇರ್ ಈ 32-bit 86 ನಿಮ್ PC 32-bit ಆಗಿದ್ರೆ 64-bit ಆಗಿದ್ರೆ 64-bit ಕಾನ್ಫಿಗರೇಷನ್ ಆಗಿದ್ರೆ 32-bit ವರ್ಕ್ ಮಾಡುತ್ತೆ. ಯಾಕಂತಂದ್ರೆ 32-bit ಅಲ್ಲಿ 64-bit ಕಾನ್ಫಿಗರೇಷನ್ ಯೂಸ್ ಮಾಡಕ್ಕಾಗಲ್ಲ. ಬಟ್ 64-bit ಕಾನ್ಫಿಗರೇಷನ್ ಅಲ್ಲಿ 32-bit ಸಾಫ್ಟ್ವೇರ್ ನ ಯೂಸ್ ಮಾಡ್ಬೋದು. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. 32-bit ಇದೊಂದು ಎಷ್ಟು MB ಇದೆ ಅಂತಂದ್ರೆ ವೆಯ್ಟ್ ಫಾರ್ ದ ಲಿನಕ್ಸ್ ಸರ್ವರ್. ರೆಕಾರ್ಡಿಂಗ್ ಆಗ್ತಿದೆ ಅಲ್ಲ? ಆಗ್ತಿದೆ 385 MB ಇದೆ ಇದೊಂದು. ಸೊ ಅದಕ್ಕೆ ನೆನ್ನೆ ಹೇಳ್ದೆ ಡೇಟಾ ಏನಾದ್ರು ಮಿಕ್ಕಿದ್ರೆ ಡೌನ್ಲೋಡ್ ಮಾಡ್ಬಿಡಿ ಅಂತ. ಡೌನ್ಲೋಡ್ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಇವತ್ತು ಡೇಟಾನ ಮಿಕ್ಕಿಸ್ಕೊಂಡು ಒಂದು 450 MB ಆಗುತ್ತೆ ಟೋಟಲ್. ಡೌನ್ಲೋಡ್ ಮಾಡಿ. ನೆಕ್ಸ್ಟ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಫೈಲ್ ಎಕ್ಸ್ಟ್ರಾಕ್ಟರ್ ತೋರಿಸ್ಬಿಡ್ತೀನಿ. ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ಡೌನ್ಲೋಡ್ ಆದ್ಮೇಲೆ ಸರ್ಚ್ ಹೋಗ್ಬಿಟ್ಟು ವಿಂಡೋಸ್ ಸೆಕ್ಯೂರಿಟಿಗೆ ಹೋಗಿ ನೆಕ್ಸ್ಟ್ ವೈರಸ್ ಅಂಡ್ ಥ್ರೆಟ್ ಪ್ರೊಟೆಕ್ಷನ್ ಅಲ್ಲಿ ಮ್ಯಾನೇಜ್ ಸೆಟ್ಟಿಂಗ್ಸ್ ಮೂರನ್ನು ಆಫ್ ಮಾಡಿ. ರಿಯಲ್ ಟೈಮ್ ಆಫ್ ಮಾಡಿದ್ರೆ ಸಾಕು ಅನ್ಸುತ್ತೆ ಮಿತ್ರ. ಒಂದು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆಗೋವರೆಗೂ ಆಫ್ ಮಾಡಿರಿ. ಇನ್ಸ್ಟಾಲ್ ಆದ್ಮೇಲೆ ಆನ್ ಮಾಡ್ಕೊಳ್ಳಿ ಮತ್ತೆ. ಓಕೆ, ಗೊತ್ತಾಯ್ತಲ್ಲ? ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಇದು ಸರ್ಚ್ ಐಕಾನ್ ಹೋಗಿ ವಿಂಡೋಸ್ ಸೆಕ್ಯೂರಿಟಿಗೆ ಹೋಗಿ ನೆಕ್ಸ್ಟ್ ವೈರಸ್ ಅಂಡ್ ಥ್ರೆಟ್ ಪ್ರೊಟೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮ್ಯಾನೇಜ್ ಸೆಟ್ಟಿಂಗ್, ವೈರಸ್ ಅಂಡ್ ಥ್ರೆಟ್ ಪ್ರೊಟೆಕ್ಷನ್ ಅಲ್ಲಿ ಮ್ಯಾನೇಜ್ ಸೆಟ್ಟಿಂಗ್ಸ್ ಕನ್ಫರ್ಮ್ ಮಾಡ್ಕೊಳ್ಳಿ ಇದೆಲ್ಲ ಆಫ್ ಆಗಿದೆ ಅಂತ. ಇದೇನಾದ್ರು ಆನ್ ಆಗಿತ್ತು ಅಂತಂದ್ರೆ ಅದು ಕ್ರ್ಯಾಕ್ಡ್ ವರ್ಷನ್ ಆಗಿರೋದ್ರಿಂದ ಮೇ ಬಿ ಫೈಲು ಕರೆಕ್ಟ್ ಆಗಿ ಇನ್ಸ್ಟಾಲ್ ಆಗಲ್ಲ. ನೆಕ್ಸ್ಟ್ ನೀವು ಯೂಸ್ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಫುಲ್ ಆಫ್ ಮಾಡಿದ್ರೆ ನಿಮ್ ಲ್ಯಾಪ್ಟಾಪ್ಗೆ ಆಗೋದಿಲ್ಲ. ಇದನ್ನ ವೈರಸ್ ಆಫ್ ಮಾಡಿದೀವಿ, ಯಾವ್ದಾದ್ರು ವೈರಸ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ. ಜಸ್ಟ್ ಇನ್ಸ್ಟಾಲೇಷನ್ ಆಗೋವರೆಗೂ ಇವು ಇಷ್ಟು ಆಂಟಿವೈರಸ್ ಪ್ರೊಟೆಕ್ಷನ್ ಆಫ್ ಮಾಡಿರಿ. ನೆಕ್ಸ್ಟ್ ಡೌನ್ಲೋಡ್ಸಿಗೆ ಬಂದ್ಬಿಟ್ಟು ಇಲ್ಲಿ ನಾನು ತುಂಬಾ ದಿವಸದಿಂದನೇ ಡೌನ್ಲೋಡ್ ಮಾಡಿರೋದ್ರಿಂದ ನಂದು ಬಾಟಮ್ ಅಲ್ಲಿ ಇರುತ್ತೆ, ನಿಮ್ದು ಇಲ್ಲೇ ಟಾಪ್ ಅಲ್ಲಿ ಇರುತ್ತೆ ಪ್ರೋಟಿಯಸ್ ಅಂತ. ಗೆಟ್ ಇನ್ ಟು PC ಇಲ್ಲಿದೆ ನೋಡಿ. ಗೆಟ್ ಇನ್ ಟು PC ಪ್ರೋಟಿಯಸ್ ಪ್ರೊಫೆಷನಲ್ RAR ಫೈಲ್ ಕಾಣಿಸ್ತಿದೆ. RAR ಫೈಲ್ ಇದೆ. RAR ಫೈಲ್ ನ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ RAR ಫೈಲ್ ಎಕ್ಸ್ಟ್ರಾಕ್ಟರ್ ನ ನಾನು ಅವಾಗಲೇ ಹೇಳ್ದಂಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. RAR ಫೈಲ್ ಎಕ್ಸ್ಟ್ರಾಕ್ಟರ್ ಇಲ್ಲ ನಿಮ್ ಲ್ಯಾಪ್ಟಾಪ್ ಅಲ್ಲಿ ಮೊದಲೇ ಇತ್ತು ಅಂತಂದ್ರೆ ದಟ್ಸ್ ಫೈನ್. ಇಲ್ಲ ಅಂತಂದ್ರೆ ನೀವು RAR ಫೈಲ್ ಎಕ್ಸ್ಟ್ರಾಕ್ಟರ್ ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಫೈಲ್ ಫಾರ್ಮ್ಯಾಟ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತಂದ್ರೆ ಆ ಫೈಲ್ ರೀಡರ್ ಇರ್ಬೇಕಾಗತ್ತೆ.
ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ, ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಫೈಲ್ಸ್ ನ ಸೆಲೆಕ್ಟ್ ಮಾಡ್ಕೊ. ನಿಮ್ದು ಏನಾದ್ರು ಇಲ್ಲಿ ಆಪ್ಷನ್ಸ್ ಏನಾದ್ರು ತೋರಿಸಿಲ್ಲ ಅಂತ ಅಂದ್ರೆ ನೀವು RAR ಫೈಲ್ ರೀಡರ್ ನ ಡೌನ್ಲೋಡ್ ಆಗಿದ್ರು ಇಲ್ಲಿ ಏನಾದ್ರು ಆಪ್ಷನ್ ತೋರಿಸಿಲ್ಲ ಅಂತಂದ್ರೆ ಓಪನ್ ವಿತ್ ಹೋಗಿ ಇಲ್ಲಿ RAR ಫೈಲ್ ಎಕ್ಸ್ಟ್ರಾಕ್ಟರ್ ಮಿಥುನ್ ಕೊಡೋದು ಒಂಚೂರು ಆಕ್ಸೆಸ್ ನಮಗೆ, ಆಕ್ಸೆಸ್ ಕೊಡಿ ನಂಗೆ ಒಂಚೂರು. ರಿಮೋಟ್ ಆಕ್ಸೆಸ್ ತಗೊಂಡು ಎಕ್ಸ್ಪ್ಲೇನ್ ಬೇಡ ಸುಮ್ಮನೆ ಅಲ್ಲ ಒಂದು ನಿಮಿಷ ಆಕ್ಸೆಸ್ ಕೊಡಿ. ಯಾವ್ದದ್ದು ನಿಂದು RAR ಫೈಲ್ ಪ್ರೋಟಿಯಸ್ ಪ್ರೊಫೆಷನಲ್ ಇದಾ? ಓಕೆ, ಕಾಪಿ ಮಾಡಿ ಡೆಸ್ಕ್ಟಾಪ್ ಹಾಕೋದನ್ನ. ಸೊ ಬೇಸಿಕಲಿ ನಿಮ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಡೆಸ್ಕ್ಟಾಪ್ ಹಾಕೊಳ್ಳಿ. ಫೈಲ್ ಫೈಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಡೆಸ್ಕ್ಟಾಪ್ ಹಾಕೋದನ್ನ. ರಿಮೋಟ್ ಕಂಟ್ರೋಲ್ ಕಂಟ್ರೋಲ್ C ಅಂಡ್ ಇದ್ ಮಾಡು. ಓಕೆ ವೇಟ್ ಯಾ ನೋಡಿ, ಈಗ ನಿನ್ ಕೈಲಿದೆ ಕಂಟ್ರೋಲ್. ಕಾಪಿ ಮಾಡು ಅದನ್ನ, ಡೆಸ್ಕ್ಟಾಪ್ ಹಾಕೋ ಫೈಲ್ನ. ಸೈಡ್ ತಗೊಂಬ ಅದನ್ನ, ಅದೊಂದು ಫೈಲ್ ಮಾತ್ರ ಸೈಡ್ ತೆಗಿ. ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಡು. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಟ್ರೆ ಇದೇ ಲೊಕೇಶನ್ ಬರುತ್ತೆ. ನಾನು ಎಕ್ಸ್ಟ್ರಾಕ್ಟ್ ಫೈಲ್ ಲೊಕೇಶನ್ ಕರೆಕ್ಟ್ ಆಗಿ ಫೈಲ್ ಲೊಕೇಶನ್ ಇಟ್ಕೊಂಡು ನೆಕ್ಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದ್ರಿಂದ ಅದು ಸ್ವಲ್ಪ ಇದಾಗತ್ತೆ. ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತ ಕೊಟ್ಟು ನೆಕ್ಸ್ಟ್ ವೇಸ್ಟ್ ಮಾಡ್ತಾರೆ, ಟೈಮ್ ಗೊತ್ತಾಗಿಲ್ಲ ಅಂತ ಎಲ್ಲ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂದ್ರೆ ಡೈರೆಕ್ಟ್ ಆಗಿ ನಮ್ಗೆ ಡೆಸ್ಕ್ಟಾಪ್ ಮೇಲೆ ಎಲ್ಲ ಬರುತ್ತೆ ಫೈಲ್ ಎಕ್ಸ್ಟ್ರಾಕ್ಟೆಡ್, ಅಲ್ಲಿಂದಾನೇ ಅವ್ರು ಇನ್ಸ್ಟಾಲ್ ಮಾಡ್ತಾ ಹೋಗ್ಬೋದು. ಹೇಳ್ಬಿಡಿ ನೆಕ್ಸ್ಟ್ ಅದೇನೋ ಡೌಟ್ ಬಂತು ಅಂದ್ರೆ ಕೇಳ್ತಾರೆ. ನೆಕ್ಸ್ಟ್ ನಾನು ನಿಮಿಷ ಇದಕ್ಕೂ ಮುಂಚೆ ಇನ್ನೊಂದು ಹೇಳ್ಬೇಕಾಗ್ತದೆ. ಮತ್ತೆ ಎನಿ ಪ್ರಾಬ್ಲಮ್ ಚಾಟ್ ಮಾಡ್ಬೋದು, ಎನಿ ಪ್ರಾಬ್ಲಮ್ ಇದ್ರೆ, ಅಥವಾ ವಾಯ್ಸ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಏನಾದ್ರು ಪ್ರಾಬ್ಲಮ್ ಇದ್ರೆ. ಕಂಪ್ಯೂಟರ್ ಅಲ್ಲಿ ನೀವು ವಾಲ್ಯೂಮ್ ನ ಸೆಲೆಕ್ಟ್ ಮಾಡ್ಕೊಂಡು ಒಂದು ಫೋಲ್ಡರ್ ನ ಕ್ರಿಯೇಟ್ ಮಾಡಿ. ಅವ್ನು ಪುನೀತ್ ಅವಾಗ್ಲೇ ಹೇಳ್ದಂಗೆ ಡೆಸ್ಕ್ಟಾಪ್ ಅಲ್ಲಿ ಮಾಡಿದ್ರೆ ಅದು ಈಸಿ. ಲೊಕೇಶನ್ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ ಇಲ್ಲಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ನಾನು ಒಂದು ಎಂಟಿ ಫೋಲ್ಡರ್ ನ ಕ್ರಿಯೇಟ್ ಮಾಡಿದೀನಿ. ಫೈಲ್ಸ್ ನ ಇಲ್ಲಿಗೆ ಎಕ್ಸ್ಟ್ರಾಕ್ಟ್ ಮಾಡೋಕೆ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ನಾನು ಇಲ್ಲಿಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀನಿ. ಅದ್ರಲ್ಲಿರೋ ಏನೇನು ಕಂಟೆಂಟ್ಸ್ ಇದೆ ಅದನ್ನೆಲ್ಲ ಇಲ್ಲಿಗೆ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ರೈಟ್ ಕ್ಲಿಕ್ ಆನ್ ದಿಸ್ ಎಕ್ಸ್ಟ್ರಾಕ್ಟ್ ಫೈಲ್ಸ್. ಲೊಕೇಶನ್ ಕೇಳುತ್ತೆ, ನೀವು ಯಾವ ಲೊಕೇಶನ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಇಲ್ಲಿ. ಸೊ ನ್ಯೂ ವಾಲ್ಯೂಮ್, ಎಕ್ಸ್ಟ್ರಾಕ್ಟ್ ಹಿಯರ್, then click on OK. ಪಾಸ್ವರ್ಡ್ ಕೇಳುತ್ತೆ, ಅಲ್ಲೊಂದು ಪಾಸ್ವರ್ಡ್ ಹೇಳೋದಲ್ಲ 1 2 3 ಅದೇ ಪಾಸ್ವರ್ಡ್ ಇಲ್ಲಿ ಹಾಕಿ ಓಕೆ ಕೊಡಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಅದು ಎಕ್ಸ್ಟ್ರಾಕ್ಟ್ ಆಗಿದೆ. ನೆಕ್ಸ್ಟ್ ಆಮೇಲೆ ಮೈ ಕಂಪ್ಯೂಟರ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಲೊಕೇಶನ್ಗೆ ಹೋಗಿ ನ್ಯೂ ವಾಲ್ಯೂಮ್, ಎಕ್ಸ್ಟ್ರಾಕ್ಟ್ ಹಿಯರ್, ಪ್ರೋಟಿಯಸ್ ಪ್ರೊಫೆಷನಲ್ SP2 ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ ಫೈಲು. ಇಲ್ಲ ಒಂದು ನಿಮಿಷ, ನ್ಯೂ ಫೋಲ್ಡರ್, ಎಕ್ಸ್ಟ್ರಾಕ್ಟ್ ಹಿಯರ್, ಪ್ರೋಟಿಯಸ್ ಪ್ರೊಫೆಷನಲ್ ಎಕ್ಸ್ಟ್ರಾಕ್ಟ್ ಆಗಿರೋ ಫೈಲ್ ಬಂದು ಇಲ್ಲಿ ಕುಂತಿರುತ್ತೆ. ನೆಕ್ಸ್ಟ್ ಪ್ರೋಟಿಯಸ್ ಪ್ರೊಫೆಷನಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅಂತ ಬರುತ್ತೆ. ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ನೀವು ಪ್ರೋಟಿಯಸ್ ಪ್ರೊಫೆಷನಲ್ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ನೀವು ಅದು ಇದನ್ನ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಮೊಬೈಲ್ ಈ ವಿಡಿಯೋನ ಆನ್ ಮಾಡ್ಕೊಂಡು ಪಕ್ಕದಲ್ಲಿ ಇನ್ಸ್ಟಾಲ್ ಮಾಡಿ ಬೆಟರ್. ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಡಬಲ್ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲೇಷನ್ ಕೇಳುತ್ತೆ, ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ರೆ ಅದ
ಇನ್ಸ್ಟಾಲ್ ಆಗುತ್ತೆ, ಇದ್ರ ಬಗ್ಗೆ ಅಂತ ಲೈಕ್ ಇನ್ಸ್ಟಾಲ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ನೋ ಅಂತ ಕೊಡ್ತೀನಿ, ಡಬಲ್ ಆಗುತ್ತೆ. ಸೊ ಇಷ್ಟು ಪ್ರೋಟಿಯಸ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್. ಪ್ರೋಟಿಯಸ್ ಸಾಫ್ಟ್ವೇರ್ ಏನಪ್ಪಾ ಅಂತ ಅಂದ್ರೆ ಹೇಳ್ಬಿಡ್ತೀನಿ. ಇನ್ಸ್ಟಾಲೇಷನ್ ಎಲ್ಲ ಆದ್ಮೇಲೆ ಈ ತರ ಬರುತ್ತೆ ಪ್ರೋಟಿಯಸ್. ನೀವು ಓಪನ್ ಮಾಡಿದಾಗ ಇನ್ಸ್ಟಾಲ್ ಆದ್ಮೇಲೆ ಅದ್ರ ಐಕಾನು ಪ್ರೋಟಿಯಸ್ 8 ಪ್ರೊಫೆಷನಲ್ ಈ ತರ ಇರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ನೆಕ್ಸ್ಟ್ ಕ್ಲಿಕ್ ಆನ್ ನ್ಯೂ ಪ್ರಾಜೆಕ್ಟ್ ಅಲ್ಲಿ ನೀವು ಪ್ರಾಜೆಕ್ಟ್ ನೇಮ್ ಕೊಡಿ. ಪ್ರಾಜೆಕ್ಟ್ ನೇಮ್ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಅದನ್ನ ಮಾತ್ರ ನೀವು ಎಡಿಟ್ ಮಾಡ್ಬೋದು. ಡಾಟ್ ಆದ್ಮೇಲೆ PDSPRJ ಅದನ್ನ ನೀವೇನು ಎಡಿಟ್ ಮಾಡಬಾರ್ದು. ಫೈಲ್ ಎಕ್ಸ್ಟೆನ್ಷನ್, ನೀವು ಈ ಫೈಲ್ ನ ಬೇರೆಯವ್ರಿಗೆ ಯಾರಿಗಾದ್ರೂ ಸೆಂಡ್ ಮಾಡ್ತು ಅಂತಂದ್ರೆ ಈ ಎಕ್ಸ್ಟೆನ್ಷನ್ ಹೋಗುತ್ತೆ. ಸೊ ಆ ಫೈಲ್ ಮೇಲೆ ಅವ್ರು ಏನಾರು ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಅವ್ರ ಹತ್ರ ಏನಾದ್ರು ಪ್ರೋಟಿಯಸ್ ಇತ್ತು ಅಂತಂದ್ರೆ ಡೈರೆಕ್ಟ್ ಪ್ರಾಜೆಕ್ಟ್ ವಿಂಡೋ ಓಪನ್ ಆಗುತ್ತೆ. ಸಿಂಪಲ್ ಸರ್ಕ್ಯೂಟ್ ಮಾಡೋಣ. ನೆಕ್ಸ್ಟ್ ಕ್ಲಿಕ್ ಮಾಡಿ, ಡಿಫಾಲ್ಟ್ ಆಗಿರ್ಲಿ ಬಿಡಿ. ನೆಕ್ಸ್ಟ್ ಡು ನಾಟ್ ಕ್ರಿಯೇಟ್ PCB ಲೇಔಟ್ ಕ್ರಿಯೇಟ್ ಮಾಡಬೇಡಿ. ನೆಕ್ಸ್ಟ್ ಫರ್ಮ್ವೇರ್ ಪ್ರಾಜೆಕ್ಟ್ ಏನ್ ಬೇಡ. ನೆಕ್ಸ್ಟ್ ಅಂತ ಕೊಟ್ಟ ಟೋಟಲ್ ಫಿನಿಶ್ ಅಂತ ಕೊಡಿ. ಫಿನಿಶ್ ಅಂತ ಕೊಟ್ಟಾದ್ಮೇಲೆ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಮೆಸೇಜ್ ಬಂತು ನಿಮಿಷ. ಇದೆ ನಾವೇನು ಹಾರ್ಡ್ವೇರ್ ಕಾಂಪೋನೆಂಟ್ ನ ಯೂಸ್ ಮಾಡ್ಕೊಂಡು ಸರ್ಕ್ಯೂಟ್ ನ ರಿಯಲ್ ಟೈಮ್ ಅಲ್ಲಿ ರಿಕಪ್ ಮಾಡ್ತೀವಿ. ಇಲ್ಲಿ ವರ್ಚುವಲ್ ಆಗಿ ಸಿಮ್ಯುಲೇಟ್ ಮಾಡ್ತೀವಿ. ಸೊ ನಮ್ಗೆ ಗಾಡಿನ ಊನೋ ಬೇಕು. ಟಾಪ್ ಇಂದ ಸೆಕೆಂಡ್ ಒನ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಾಂಪೋನೆಂಟ್ ಮೋಡ್ಗೆ ಹೋಗಿ ಪಿಕ್ ಅಂತ ಹೊಡಿರಿ. ಇನ್ನೊಂದು ಹೇಳ್ಬಿಡ್ತೀನಿ, ಇದು ಬಕೆಟ್ ಲಿಸ್ಟ್. ನಾವ್ ಏನೇನ್ ಕಾಂಪೋನೆಂಟ್ಸ್ ನ ಯೂಸ್ ಮಾಡ್ತೀವಿ ಆ ಕಾಂಪೋನೆಂಟ್ಸ್ ನೆಲ್ಲ ಇಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ಇವೆಲ್ಲ ಎಲ್ಲಿ ಸಿಗ್ತವೆ ಅಂತಂದ್ರೆ ಇಲ್ಲಿ ಸಿಗ್ತಾ ಹೋಗ್ತವೆ. ಕಾಂಪೋನೆಂಟ್ ಮೋಡು, ಜಂಕ್ಷನ್ ಡಾಟ್ ಮೋಡು, ವೈರ್ ಲೇಬಲ್ ಮೋಡು. ವೈರ್ ನ ಲೇಬಲ್ ಮಾಡ್ಬೇಕು ಅಂತಾರೆ ಲೇಬಲಿಂಗ್ಗೆ, ಇದನ್ನ ನಾವು ಯೂಸ್ ಮಾಡಲ್ಲ. ನೆಕ್ಸ್ಟ್ ಸಬ್ ಸರ್ಕ್ಯೂಟ್ ಮೋಡು. ನೆಕ್ಸ್ಟ್ ಟರ್ಮಿನಲ್ ಅಲ್ಲಿ ಇನ್ಪುಟ್ ಔಟ್ಪುಟ್, ಪವರ್, ಗ್ರೌಂಡ್. ಪವರ್ ಹಾಕ್ಬೇಕು ಅಂತಂದ್ರೆ ನಾವ್ ಇಲ್ಲಿಂದ ಪವರ್ ನ ತಗೋಬಹುದು. ನೆಕ್ಸ್ಟ್ ಇಲ್ಲಿ ಪ್ರಿವ್ಯೂ ತೋರಿಸುತ್ತೆ. ಗ್ರೌಂಡ್ ಮಾಡ್ಬೇಕಂದ್ರೆ ಗ್ರೌಂಡ್ ಇಲ್ಲಿಂದ ತೋರಿಸುತ್ತೆ. ನೆಕ್ಸ್ಟ್ ಇದೊಂದು ಯೂಸ್ ಮಾಡ್ತೀವಿ, ಇದೆ ಅಂತಂದ್ರೆ ಜನರೇಟರ್ ಮೋಡು. ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಮೋಡ್ ಅಲ್ಲಿ ವೋಲ್ಟ್ ಮೀಟರ್, ಓಮ್ ಮೀಟರ್, ಎಸಿ ವೋಲ್ಟ್ ಮೀಟರ್, ಎಸಿ ಎಮ್ ಮೀಟರ್, ವಾಟರ್ ವ್ಯಾಟ್ ಮೀಟರ್ ಎಲ್ಲ ಸಿಗುತ್ತೆ. ಸೊ ಕಾಂಪೋನೆಂಟ್ಸ್ ನ ಹಾರ್ಡ್ವೇರ್ ಆಗಿ ನಾವೇನ್ ರಿಗಪ್ ಮಾಡ್ತೀವಿ ಇಲ್ಲೇನ್ ವರ್ಚುವಲ್ ಆಗಿ ರಿಗಪ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈ ಆರ್ಡಿನ ಊನೋ ಬೋರ್ಡ್ ಬೇಕು ನಮ್ಗೆ. ನೆಕ್ಸ್ಟ್ ಕಾಂಪೋನೆಂಟ್ ಮೋಡ್ ಹೋಗಿ ಪಿಕ್ಕಿಗೆ ಹೋದಾಗ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ನೆಕ್ಸ್ಟ್ ಊನೋ ಅಂತ ಸರ್ಚ್ ಮಾಡಿ. ಜಸ್ಟ್ ಊನೋ ಅಂತ ಸರ್ಚ್ ಮಾಡೋದು ಸಿಗುತ್ತೆ. ನೆಕ್ಸ್ಟ್ ಅದ್ರ ಪ್ರಿವ್ಯೂ ತೋರಿಸುತ್ತೆ ಆರ್ಡಿನೋ ಊನೋ ಬೋರ್ಡ್. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಆಡ್ ಆಗುತ್ತೆ. ಫಸ್ಟ್ ಇಲ್ಲಿ ಏನು ಇರಲಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಬಕೆಟ್ ಲಿಸ್ಟ್ ಬರುತ್ತೆ. ನಾವ್ ಏನೇನ್ ಕಾಂಪೋನೆಂಟ್ಸ್ ಬೇಕೋ ಅದನ್ನೆಲ್ಲ ಇಲ್ಲಿಗೆ ಆಡ್ ಮಾಡ್ಕೋತಾ ಇದೀವಿ. ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿಗೆ ಆಡ್ ಆಗುತ್ತೆ. ಸೊ ಆರ್ಡಿನೋ ಬೋರ್ಡ್ ಸಿಕ್ತು. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡುದು. ಇದ್ರ ಮೇಲೆ ಸಿಂಗಲ್ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿಗೆ ಬಂದ್ಬಿಟ್ಟು ಇದೇನ್ ಲೇಔಟ್ ಇರುತ್ತೆ ಈ ಬಾಕ್ಸ್ ಒಳಗೆ ಮಾತ್ರ ನಾವು ಸರ್ಕ್ಯೂಟ್ ಏನ್ ಮಾಡ್ತೀವೋ ಆ ಸರ್ಕ್ಯೂಟ್ ನ ರಿಗಪ್ ಮಾಡ್ಬೇಕು. ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪ್ರಿವ್ಯೂ ಬರುತ್ತೆ ಎಲ್ಲಿಗೆ ಪ್ಲೇಸ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಮತ್ತೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿದಾಗ ಕಾಂಪೋನೆಂಟ್ಸ್ ಪ್ಲೇಸ್ ಆಗಿರುತ್ತೆ. ನಾನು ಹೇಳ್ದಂಗೆ AREF ಪಿನ್ ಏನ್ ಯೂಸ್ ಅಂತ ಹೇಳಿದೆ, ರೆಫರೆನ್ಸ್ ವೋಲ್ಟೇಜ್ ಕೊಡಕ್ಕೆ. ಇದಕ್ಕೆ ಬೈ ಡಿಫಾಲ್ಟ್ ಆಗಿ ನಾವು ಸಿಮ್ಯುಲೇಟ್ ಮಾಡ್ತಿರೋದ್ರಿಂದ ರೆಫರೆನ್ಸ್ ವೋಲ್ಟೇಜ್ ಆಗಿರುತ್ತೆ. USB ಪೋರ್ಟ್ ಕನೆಕ್ಷನ್ ನಾವು ಆರ್ಡಿನೋ ಏನು ಪ್ರೋಗ್ರಾಮ್ ಏನ್ ಮಾಡಿರ್ತೀವಿ ಆರ್ಡಿನೋದಲ್ಲಿ ನೆಕ್ಸ್ಟ್ ಡೈರೆಕ್ಟ್ ಆಗಿ ಇಲ್ಲಿ ಬಂದಿರುತ್ತೆ. ಸೊ ಅದನ್ನ ನಾವು ಫೈಲ್ ಲಿಂಕ್ ನ ಪೇಸ್ಟ್ ಮಾಡ್ತೀವಿ. ಅದನ್ನ ಈಗ ಸಿಂಪಲ್ ಪ್ರೋಗ್ರಾಮ್ ಮಾಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಡಿಜಿಟಲ್ ಪಿನ್ಸ್ 13 ಡಿಜಿಟಲ್ ಪಿನ್ಸ್. ನೆಕ್ಸ್ಟ್ PWM ಪಿನ್ಸ್ ಇಂಡಿಕೇಟ್ ಮಾಡ್ತಾ ಇದೆ. ಅನಲಾಗ್ ಪಿನ್ಸ್, ರೀಸೆಟ್ ಪಿನ್ಸ್. ಅವಾಗ್ಲೇ ಹೇಳ್ದಂಗೆ ನಾವು ಬೇರೆ ಬೇರೆ ವೋಲ್ಟೇಜ್ ಅಲ್ಲಿ ಏನ್ ಆಪರೇಟ್ ಮಾಡಲ್ಲ. ಇಲ್ಲಿ 3.3 ವೋಲ್ಟ್, 5 ವೋಲ್ಟ್ ಮತ್ತೆ 2 ಗ್ರೌಂಡ್ ಇತ್ತು.
ಸೊ ನಾವೆಲ್ಲ ಅದೇನು ಯೂಸ್ ಮಾಡಿದ್ರೆ ಅದೇನು ಮೇಜರ್ ಅಪ್ಲಿಕೇಶನ್ ಇಲ್ಲಿ ಸಿಮ್ಯುಲೇಟ್ ಮಾಡದೇ ಇರೋದ್ರಿಂದ ಸೊ ಆ ಪಿನ್ ಯೂಸ್ ಕೊಟ್ಟಿಲ್ಲ ಮತ್ತೆ ಪಿನ್ ನೇಮ್ ಮೆನ್ಷನ್ ಮಾಡಿಲ್ಲ. ಇನ್ನ ರೀಸೆಟ್ ಬಟನ್ ಬೈ ಡಿಫಾಲ್ಟ್ ಆಗಿ ಇಂಟರ್ನಲ್ ಆಗಿ ರೀಸೆಟ್ ಬಟನ್ ಶಾರ್ಟ್ ಆಗಿರುತ್ತೆ. ಇದು ಅಟ್ಮೆಗಾ 329 ಪಿನ್ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲ ತುಂಬಾ ಹೇಳಾಗಿದೆ. ಸೊ ಅದ್ರ ಬಗ್ಗೆ ಏನ್ ಜಾಸ್ತಿ ಬೇಡ. ಈಗ ಇವತ್ತೊಂದು ಸಿಂಪಲ್ ಪ್ರೋಗ್ರಾಮ್ ಮಾಡೋಣ. ಏನು LED ನ ಆನ್ ಮತ್ತೆ ಆಫ್ ಮಾಡಕ್ಕೆ. ನೆಕ್ಸ್ಟ್ ಈಗ ನಮ್ಗೆ LED ನ ಆನ್ ಆಫ್ ಮಾಡ್ಬೇಕು. ಅದಕ್ಕೆ LED ನ ಪಿಕ್ ಮಾಡ್ಬೇಕು. LED ಎಲ್ಲಿರುತ್ತೆ ಅಂತಂದ್ರೆ ಸೇಮ್ ಕಾಂಪೋನೆಂಟ್ ಮೋಡ್ ಅಲ್ಲಿ, ದೆನ್ ಪಿಕ್ಕಿಗೆ ಹೋಗಿ ಪಿಕ್ ಅಲ್ಲಿ LED ಅಂತ ಸರ್ಚ್ ಮಾಡಿ. ಬೋರ್ಡ್ ನ ಝೂಮ್ ಮಾಡ್ಬೋದು. ಈ ಝೂಮ್ ಮಾಡೋದನ್ನ ಮೌಸ್ ಕರ್ಸರ್ ಝೂಮ್ ಮಾಡಿ. AREF ಪಿನ್ ಇದೆಲ್ಲ ಗೊತ್ತ. ಡಿಜಿಟಲ್ ಪಿನ್ಸ್ 13, 12, 8, 7, 4, 2 ಡಿಜಿಟಲ್ ಪಿನ್ಸ್. PWM ಪಿನ್ಸ್ 0 to 255 ವೇರಿ ಆಗೋದು. ಸೈನುಸಾಯ್ಡಲ್ ವೇವ್ ಫಾರ್ಮ್ ಇದೆ. 0 to 255 ವೇರಿ ಆಗುತ್ತೆ. ಅನಲಾಗ್ ಪಿನ್ಸ್, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಇರುತ್ತೆ ಇನ್ಬಿಲ್ಟ್. ಸೊ ಅದು 10 ಬಿಟ್ ಕಾನ್ಫಿಗರೇಷನ್ 0 to 1024. ಓಕೆ, ಅಟ್ಮೆಗಾ 328P ಮೈಕ್ರೋ ಕಂಟ್ರೋಲರ್ ನೇಮ್ ಇದು. ಇಲ್ಲೇ ಪ್ರಿಂಟ್ ಆಗಿದೆ. ಇನ್ನೂ ಸ್ವಲ್ಪ ಝೂಮ್ ಮಾಡಿ ನೋಡ್ಬೋದು. ಅಟ್ಮೆಗಾ 328P ಮೈಕ್ರೋ ಕಂಟ್ರೋಲರ್. ನೆಕ್ಸ್ಟ್ ಇನ್ನೇನು LED. ನಾವು LED ಸಿಂಪಲ್ ಪ್ರೋಗ್ರಾಮ್ LED ಆನ್ ಅಂಡ್ ಆಫ್ ಗೆ ಸಿಂಪಲ್ ಪ್ರೋಗ್ರಾಮ್ ಬರೀಬೇಕು. ದೆನ್ ಗೋ ಟು ಕಾಂಪೋನೆಂಟ್ ಮೋಡ್, ಪಿಕ್, ಸರ್ಚ್ ಮಾಡಿ LED ಅಂತ ಬರುತ್ತೆ. LED ಬಿಗಿ LED ಇವಿಷ್ಟು LED ಇದೆ. LED ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇನು ಇಲ್ಲ, ಬಕೆಟ್ ಲಿಸ್ಟ್. ಇದನ್ನ ಕಾಮನ್ ಆಗಿ ಬಕೆಟ್ ಲಿಸ್ಟ್ ಅಂತ ಅಂತೀವಿ. ಎಲ್ಲಾದ್ನೂ ತುಂಬ್ಕೋತೀವಿ. ಏನೇನ್ ಕಾಂಪೋನೆಂಟ್ಸ್ ಬೇಕು ಅದನ್ನ ಕಾಂಪೋನೆಂಟ್ಸ್ ನೆಲ್ಲ ಈ ಬಕೆಟ್ ಒಳಗೆ ತುಂಬ್ಕೋತೀವಿ. ನೆಕ್ಸ್ಟ್ ಡಬಲ್ ಕ್ಲಿಕ್ ಮಾಡಿ ಅಲ್ಲಿಗೆ ಬೀಳ್ತಿದೆ ನೋಡಿ ಬಕೆಟ್ ಒಳಗೆ. ನೆಕ್ಸ್ಟ್ ಒಂದು ಮೂರು LED ತಗೊಂಡಿರೋಣ. LED ನ ಪ್ಲೇಸ್ ಮಾಡ್ಬೇಕಂದ್ರೆ ನಾರ್ಮಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಲೂ ಲೈನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಈ LED ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿದಾಗ LED ಪ್ಲೇಸ್ LED ನ ನಿಮ್ಗೆ ಎಲ್ಲಿ ಬೇಕಾದ್ರೂ ಡ್ರ್ಯಾಗ್ ಮಾಡ್ಬೋದು. ನೆಕ್ಸ್ಟ್ ಯಾವ ಪೊಸಿಷನ್ ಬೇಕು ಅಲ್ಲಿಗೆ ಹೋಗಿ ಮತ್ತೆ ಈಗ ಏನಾರ ಇಲ್ಲಿ ಕೂರ್ಸಿದ್ ನಮಗ್ ಬೇಡ ಅಂತಂದ್ರೆ ಅದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿದಾಗ ಅದೊಂದು ಪ್ರಿವ್ಯೂ ಬರುತ್ತೆ. ಅದನ್ನ ಈ ತರ ಡ್ರ್ಯಾಗ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು LED ಬಿಗಿ ಈ ತರ ಸಿಂಗಲ್ ಆಗಿ ಡ್ರ್ಯಾಗ್ ಮಾಡ್ಕೊಂಡು ಇದ್ ಮಾಡ್ಬೋದು. ಸಿಂಗಲ್ ಲೆಫ್ಟ್ ಕ್ಲಿಕ್ ಪ್ರಿವ್ಯೂ ತೋರಿಸುತ್ತೆ ಎಲ್ಲಿ ಎಷ್ಟು ಜಾಗ ಸ್ಪೇಸ್ ತಗೊಳುತ್ತೆ ಅಂತ. ನೆಕ್ಸ್ಟ್ ಸಿಂಗಲ್ ಲೆಫ್ಟ್ ಕ್ಲಿಕ್. ಓಕೆ, ಇಷ್ಟು LED ಪ್ಲೇಸ್ ಮಾಡೋದು. ಈಗ ಸರ್ಕ್ಯೂಟ್ ಕನೆಕ್ಷನ್ ಮಾಡ್ಬಿಡ್ತೀನಿ. ಸರ್ಕ್ಯೂಟ್ ಕನೆಕ್ಷನ್ ಮಾಡಿದ್ನ ಕ್ಲೀನ್ ಆಗಿ ನೆನ್ಪಿಟ್ಕೊಳ್ಳಿ. ಪಿನ್ ನಂಬರ್ 13 ಯೂಸ್ ಮಾಡ್ತೀವಿ. ಪಿನ್ ನಂಬರ್ 13 ಯಾವುದು? ಡಿಜಿಟಲ್ ಇನ್ಪುಟ್ ಔಟ್ಪುಟ್ ಪಿನ್. ಬೈ ಡಿಫಾಲ್ಟ್ ಆಗಿ ಇನ್ಪುಟ್ ಪಿನ್ ಆಗಿರುತ್ತೆ. ನಾವು ಇದನ್ನ ಔಟ್ಪುಟ್ ಆಗಿ ಡಿಫೈನ್ ಮಾಡ್ಬೇಕು. ಹೆಂಗಂದ್ರೆ LED ನ ಕನೆಕ್ಟ್ ಮಾಡ್ತಾ ಇದೀವಿ. LED ಇಂದ ಆರ್ಡಿನೋಗೆ ಯಾವ್ದೇ ತರದ ಇನ್ಪುಟ್ ಹೋಗಲ್ಲ, ಏನಿದ್ರು ಔಟ್ಪುಟ್ ಹೋಗೋದು LED ಆನ್ ಅಂಡ್ ಆಫ್ ಮಾಡಕ್ಕೆ. ಸೊ ಪಿನ್ ನಂಬರ್ 13 ಇಂದ LED 1 ಗೆ ಹೋಗಿದೆ. ಸಾರಿ ಮೆಸಿ ಅಂತ. ಪಿನ್ ನಂಬರ್ 13 ಇಂದ ತಗೊಳ್ಳೋಣ. LED 1 ನೆನ್ಪಿಟ್ಕೊಳ್ಳಿ. ಯಾವ ಪಿನ್ ಯೂಸ್ ಮಾಡಿರ್ತೀವಿ ಅನ್ನೋದು ಮೈನ್ ನೆಸೆಸಿಟಿ ಇರುತ್ತೆ. ಡಿಜಿಟಲ್ ಪಿನ್ ಅಂತಂದ್ರೆ 0 ಅಥವಾ 1 ತೋರಿಸುತ್ತೆ. LED ಆನ್ ಅಥವಾ ಆಫ್ ಅಂತ ಅಂದ್ರೆ LED ಆನ್ ಆಗಿದೆ ಅಂತಂದ್ರೆ ಡಿಜಿಟಲ್ ಆಗಿ 1, ಆಫ್ ಆಗಿದೆ ಅಂತಂದ್ರೆ ಡಿಜಿಟಲ್ ಆಗಿ 0. ನೆಕ್ಸ್ಟ್ ಪಿನ್ ನಂಬರ್ 12 ಇಂದ ಈ ತರ ಹಿಂಗೋಯ್ತು ಅಂತ ಅಂದ್ರೆ ಏನು ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡ್ತು, ಅವೆರಡು ಮರ್ಜ್ ಆಗೋದಿಲ್ವಾ ಅಂತ ಕೇಳ್ಬೋದು, ಡೌಟ್ ಬರ್ಬೋದು ನಿಮ್ಗೆ. ಈ ತರ ಹಿಂಗೇನಾದ್ರು ಮರ್ಜ್ ಆಗಿದೆ ಅಂತ ಗೊತ್ತಾಗ್ಬೇಕು ಅಂದಾಗ ಒಂದ್ ನಿಮಿಷ ಇದನ್ನ ಶಾರ್ಟ್ ಮಾಡ್ಬೇಡಿ. ಎಷ್ಟು? ಪಿನ್ ನಂಬರ್ 12 ಇಂದ D2 ಶಾರ್ಟ್ ಆಗಿದೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ವೈರ್ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ಈ ತರ ಫುಲ್ ಒಂದು ರೆಡ್ ಡಾಟ್ ಇಂಡಿಕೇಟ್ ಮಾಡಿದೆ. ಫುಲ್ ರೆಡ್ ವೈರ್. ಇಲ್ಲೇನಾರ ಜಂಕ್ಷನ್ ಎರಡು ಶಾರ್ಟ್ ಆಗಿತ್ತು ಅಂತಂದ್ರೆ ಇಲ್ಲೊಂದು ರೆಡ್ ಪಾಯಿಂಟ್ ತೋರಿಸುತ್ತೆ. ಅಂದ್ರೆ ಮರ್ಜ್ ಆಗಿರೋದು ಡಾರ್ಕ್ನೆಸ್ ತೋರಿಸುತ್ತೆ.
ಸೊ ಇಲ್ಲಿ ನಮ್ಗೆ ಮರ್ಜ್ ಆಗಿಲ್ಲ, ಸೊ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳ್ಳೋದಂತದೇನಿಲ್ಲ. ಈಗ ನೆಕ್ಸ್ಟ್ ನಾನು ಈ PWM ಪಿನ್ ಡಿಜಿಟಲ್ ಆಗು ಯೂಸ್ ಮಾಡ್ಬೋದು, ಮತ್ತೆ ಅನಲಾಗ್ 0 to 255 ಬಿಟ್ ಕಾನ್ಫಿಗರೇಷನ್ ಅಲ್ಲೂ ಯೂಸ್ ಮಾಡ್ಬೋದು ಅಂತ ನಾನು ಹೇಳಿದ್ದು. ಸೊ ಈ ಪಿನ್ ನಂಬರ್ 11 ಇಂದ T3 ನಾವ್ ಇದಕ್ಕೆ ಇನ್ಪುಟ್ ಕೊಡ್ತಾ ಇದೀವಿ. ಒಂದು ಇನ್ಪುಟ್ ಕೊಡ್ತಿದೀವಿ ಅಂತ ಅಂದ್ರೆ ಇಲ್ಲಿ ಪ್ಲಸ್ ಇರುತ್ತೆ, ನೆಗೆಟಿವ್ ನ ನಾವು ಬೈ ಡಿಫಾಲ್ಟ್ ಆಗಿ ಗ್ರೌಂಡ್ ಮಾಡ್ಬೇಕು. ಗ್ರೌಂಡ್ ಪಿನ್ ಎಲ್ಲಿ ಸಿಗುತ್ತಪ್ಪ ಅಂತ ಅಂದ್ರೆ ಟರ್ಮಿನಲ್ ಮೋಡ್ಗೆ ಹೋಗಿ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರೊಂದು ಲೇಬಲ್ ತೋರಿಸುತ್ತೆ ಯಾವ ತರ ಕಾಣಿಸಿದೆ ಅಂತ. ನೆಕ್ಸ್ಟ್ ಗ್ರೌಂಡ್ ಮಾಡಿ, ಗ್ರೌಂಡ್ ನ ಎಲ್ಲಿ ಪ್ಲೇಸ್ ಮಾಡ್ಬೇಕು ಅಂತ ಸೇಮ್ ಅದು ಇದೇ ತರ ತೋರಿಸುತ್ತೆ. ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿದಾಗ ಪ್ಲೇಸ್ ಆಗಿರುತ್ತೆ. ನೆಕ್ಸ್ಟ್ ಈ ಮೂರನ್ನು ಸ್ಟಾರ್ಟ್ ಮಾಡ್ಬಿಡಿ. ಈ ತರ ಸರ್ಕ್ಯೂಟ್ರಿಗೆ ಆಫ್ ಮಾಡೋದು. ಇದು ಸ್ವಲ್ಪ ಮೆಸಿ ಪ್ರೋಗ್ರಾಮ್ ಆಗುತ್ತೆ, ಪ್ರೋಗ್ರಾಮ್ ಎಕ್ಸ್ಪ್ಲೈನ್ ಮಾಡಿದ್ರೆ ಗೊತ್ತಾಗಲ್ಲ. ಸಿಂಗಲ್ ಒಂದ್ LED ನ ಹೇಗೆ ಆನ್ ಆಫ್ ಮಾಡೋದು ಅಂತ ಇವತ್ತು ತಿಳ್ಕೊಳ್ಳೋಣ. ಸೊ ನೋ ನೀಡ್ ಟು ವರಿ, ಜಸ್ಟ್ ಸರ್ಕ್ಯೂಟ್ ಕನೆಕ್ಷನ್ ಹೇಳೋಕ್ಕೋಸ್ಕರ ಹೇಳ್ತಾ ಇದೆ. LED ಇರ್ಲಿ, ಡಿಲೀಟ್ ಪ್ಲೇಸ್ ಮಾಡಿರೋ ಆಬ್ಜೆಕ್ಟ್ ನ ಡಿಲೀಟ್ ಮಾಡ್ಬೋದು. ಗ್ರೌಂಡ್ ಆಗಿದೆ. ಇದಕ್ಕೆ ಈ LED ನಮ್ಗೆ ಪರ್ಟಿಕ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಆನ್ ಅಂಡ್ ಆಫ್ ಆಗ್ಬೇಕು. ನಮ್ಗೆ ಅದನ್ನ ನಾವು ಅದಕ್ಕೆ ಆ ರೀತಿ ಪ್ರೋಗ್ರಾಮ್ ಬರೀಬೇಕು. ಸೊ ನೆನ್ಪಿಟ್ಕೊಳ್ಳಿ, 13 ಪಿನ್ LED ಕನೆಕ್ಟ್ ಆಗಿದೆ. ನಾವು 13 ಪಿನ್ ಔಟ್ಪುಟ್ ಆಗಿ ಯೂಸ್ ಮಾಡ್ತಾ ಇದೀವಿ. ಫಸ್ಟ್ ಔಟ್ಪುಟ್ ಆಗಿ ಪಿನ್ ನಂಬರ್ 13 ಯೂಸ್ ಮಾಡ್ಬೇಕು. ಈ ಪಿನ್ ನಂಬರ್ 13 ಗೆ ಯಾಕೆ ಯೂಸ್ ಮಾಡ್ತಿದ್ಯಾ, ಪಿನ್ ನಂಬರ್ 12 ಯೂಸ್ ಮಾಡು, 11 ಯೂಸ್ ಮಾಡು, 10 ಯೂಸ್ ಮಾಡ್ಬೋದು. ಡೌಟ್ ಏನಾರ ನಿಮ್ಗೆ ಕೇಳಿದ್ರೆ ಯೂಸ್ ಮಾಡ್ಬೋದು. ಅಲ್ಲಿ ಪ್ರೋಗ್ರಾಮಿಂಗ್ ಪಾರ್ಟ್ ಅಲ್ಲಿ ಚೇಂಜ್ ಮಾಡ್ಬೇಕು ಯಾವ ಪಿನ್ ನ ಯೂಸ್ ಮಾಡ್ತಾ ಇದೀವಿ ಅಂತ. ಸೊ ಇವಾಗ ನಾವು ಪಿನ್ ನಂಬರ್ 13 ನ ಔಟ್ಪುಟ್ ಆಗಿ ಡಿಫೈನ್ ಮಾಡ್ಕೊಂಡು ನೆಕ್ಸ್ಟ್ LED ಆನ್ ಅಂಡ್ ಆಫ್ ಗೆ ಪ್ರೋಗ್ರಾಮ್ ಬರೀಬೇಕು. ಆ ಪ್ರೋಗ್ರಾಮ್ ಬರೆಯಕ್ಕೆ ಆರ್ಡಿನೋ IDE ಇಂಟರಾಕ್ಟಿವ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಈ ಫಸ್ಟ್ ಇನ್ನು ಒಂದ್ ನಿಮಿಷ, ಅದೆಲ್ಲ ಸಾಫ್ಟ್ವೇರ್ ಆರ್ಡಿನೋ ಸಾಫ್ಟ್ವೇರ್ ಇನ್ಸ್ಟಾಲ್ ಆದ್ಮೇಲೆ ಈ ತರ ಒಂದು ಪ್ರಿವ್ಯೂ ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಆಲ್ರೆಡಿ ಓಪನ್ ಮಾಡಿದೀನಿ, ಇನ್ನೊಂದು ಟ್ಯಾಬ್ ಓಪನ್ ಮಾಡೋದು ಬೇಡ. ಈ ತರ ಪ್ರಿವ್ಯೂ ಓಪನ್ ಆಗುತ್ತೆ. ನ್ಯೂ ಪ್ರಾಜೆಕ್ಟ್ ಇದು ಪ್ರೋಗ್ರಾಮಿಂಗ್ ಪಾರ್ಟ್ ಅಲ್ಲಿ ಬರುವಂತ ಕಾಮನ್ ಆಗಿ ಕೊಟ್ಟಿರ್ತಾರೆ. ವಾಯ್ಡ್ ಸೆಟಪ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವ್ ಹೇಗೆ ಏನ್ ಈ ಪಿನ್ ಗಳನ್ನ ಯೂಸ್ ಮಾಡ್ತಾ ಇದೀವಿ ಅದನ್ನ ಔಟ್ಪುಟ್ ಅಥವಾ ಇನ್ಪುಟ್ ಅಂತ ಇಲ್ಲಿ ಡಿಕ್ಲೇರ್ ಮಾಡ್ಬೇಕು. ಅದಕ್ಕೂ ಮುಂಚೆ ಯಾವ LED ನ ಯಾವ ಪಿನ್ ನಂಬರ್ ಅಲ್ಲಿ ಏನಂತ ಯೂಸ್ ಮಾಡ್ತೀವಿ ಅಂತ ಫಸ್ಟ್ ಡಿಫೈನ್ ಮಾಡ್ಬೇಕು. ಡಿಫೈನ್ ಹೇಗ್ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ. ಹ್ಯಾಶ್ ಡಿಫೈನ್, ಅದೇ ಮೊದ್ಲೇ ಹೇಳ್ದಂಗೆ ಸ್ವಲ್ಪ ಬೇಸಿಕ್ ಸಿ ಪ್ರೋಗ್ರಾಮಿಂಗ್ ಗೊತ್ತಿದ್ರೆ ಸಾಕು. ಹ್ಯಾಶ್ ಡಿಫೈನ್ ಯಾವ್ದಾರ ಒಂದು ಪ್ರಾಜೆಕ್ಟ್ ನ ಏನಾರೋ ಒಂದು ನಾವೇ ಹೊಸದಾಗಿ ಡಿಫೈನ್ ಮಾಡ್ತಿದೀವಿ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೀತೀವಿ ಹ್ಯಾಶ್ ಡಿಫೈನ್ ಅಂತ. ಸೊ ಇಲ್ಲೂ ಕೂಡ ಅದೇ ತರ ಡಿಫೈನ್ ಮಾಡ್ಕೋತೀವಿ. LED 1 ನ ಪಿನ್ ನಂಬರ್ 13 ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಸೊ ನಾವು ನೆಕ್ಸ್ಟ್ ಏನು LED ನ ಪಿನ್ ನಂಬರ್ 13 ಅಲ್ಲಿ ಯೂಸ್ ಮಾಡ್ತಿರೋ 13 ಹಾಕ್ತಿವಿ. ಇಲ್ಲ ಪಿನ್ ನಂಬರ್ 12 ಅಲ್ಲಿ ಯೂಸ್ ಮಾಡ್ತಿರೋ 12 ಅಂತ ಹಾಕ್ತಿದ್ದು, 11 ಅಲ್ಲಿ ಯೂಸ್ ಮಾಡ್ತಿರೋ 11 ಅಂತ ಹಾಕ್ತಿದ್ದು, ಅಪ್ ಟು 2 ವರ್ಗುನು ಯೂಸ್ ಮಾಡ್ಬೋದು. PWM ಪಿನ್ ಯೂಸ್ ಮಾಡೋದು. PWM ಪಿನ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ಅವಾಗ್ಲೂ ಒಂದ್ಸಲ ಪ್ರೋಗ್ರಾಮ್ ಬರ್ದು ನೋಡೋಣ. ಇವಾಗ ಕರೆಂಟ್ಲಿ ನಾವು ಪಿನ್ ನಂಬರ್ 13 ಅಲ್ಲಿ ಬರೀತಿರೋದ್ರಿಂದ ಹ್ಯಾಶ್ ಡಿಫೈನ್ LED 13 LED 1.13. ಇವಾಗ ಈ ಆರ್ಡಿನೋ IDE ಯಾವ ತರ ಟ್ರೀಟ್ ಮಾಡುತ್ತೆ ಅಂದ್ರೆ ಪಿನ್ ನಂಬರ್ 13 ಅಲ್ಲಿ LED 1 ಇದೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಾಯ್ಡ್ ಸೆಟಪ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಏನು ಇನ್ಪುಟ್ ಆಗಿ ಡಿಫೈನ್ ಮಾಡ್ತಿದೀವ, ಪಿನ್ ನ ಔಟ್ಪುಟ್ ಆಗಿ ಡಿಫೈನ್ ಮಾಡ್ತಿದೀವ ಅಂತ ಅದನ್ನ ಬರೀತೀವಿ. ಈ ಸಿಂಗಲ್ ಲೈನ್ ಡಬಲ್ ಲೈನ್ ಕಮೆಂಟ್ ಎಲ್ಲ ಗೊತ್ತಿರುತ್ತೆ. ಕಮೆಂಟ್ಸ್ ಆರ್ ಇಗ್ನೋರ್ಡ್ ಬೈ ಕಂಪೈಲರ್ ಇದನ್ನ ಯಾವ್ದೇ ರೀತಿ ಕನ್ಸಿಡರ್ ಮಾಡ್ಕೊಳ್ಳಲ್ಲ ಅಂದ್ಮೇಲೆ ನಮ್ಗೆ ಯಾಕೆ ಬೇಕಾದ್ರೂ ಡಿಲೀಟ್ ಮಾಡ್ಬಿಡೋಣ. ಅದೇನಿದ್ರು ಯೂಸರಿಗೆ ಅರ್ಥ ಆಗ್ಲಿ ಪ್ರೋಗ್ರಾಮ್ ಅಂತ ಅವರೇ ಪುಟ್ ಯುವರ್ ಮೈನ್ ಕೋಡ್ ಇಯರ್ ಟು ರನ್ ರಿಪೀಟೆಡ್ಲಿ. ವಾಯ್ಡ್ ಲೂಪ್ ಅಂತ ಅಂದ್ರೆ ಅದೇ ಹೇಳಿದಾರ, ಪುಟ್ ಯುವರ್ ಮೈನ್ ಕೋಡ್. ನಾವ್ ಏನ್ ಕೋಡ್ ಬರಿತೀವಿ, ಏನ್ ಹಾಕ್ಬೇಕು, ಈಗ ಆನ್ ಅಂಡ್ ಆಫ್ ಬರಿತೀವಿ ಅದ್ ಮೈನ್ ಕೋಡ್. ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದೀನಿ ಎಲ್ಲಾದ್ನು ಆತರ. ಪಿನ್ ಮೋಡ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಇದು. ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತಂದ್ರೆ ಶಾರ್ಟ್ ಟು ಲಾಂಗ್
ಏನು ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಬರೆದ್ರೆ ಮಿಸ್ಟೇಕ್, ಅದು ಕಂಪೈಲರ್ ಎರರ್ ಆಗತ್ತೆ. ಪಿನ್ ಮೋಡ್ ಈ ತರ ಕಲರ್ ಯಾಕಪ್ಪ ಚೇಂಜ್ ಆಗುತ್ತೆ ಅಂತಂದ್ರೆ ಕಂಪೈಲರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅವ್ರು ಏನಾರ ಕರೆಕ್ಟ್ ಆಗಿರೋ ಕೀವರ್ಡ್ ನ ಬರಿತಿದ್ದಾರೆ ಅಂತಂದ್ರೆ ಕಲರ್ ಚೇಂಜ್ ಮಾಡು. ಈಗ ಅದ್ರ ಕೀವರ್ಡ್ ಅಲ್ಲ, ಅದು ಏನೋ ರ್ಯಾಂಡಮ್ ಆಗಿ ಬರ್ದಿದೆ ಅಂತಾರೆ, ಕಲರ್ ಏನು ಚೇಂಜ್ ಆಗಲ್ಲ, ಅದೇ ತರ ಇರುತ್ತೆ. ಪಿನ್ ಮೋಡ್ ಅನ್ನೋದು ಒಂದು ಕೀವರ್ಡ್ ಆಗಿರೋದ್ರಿಂದ ಅದು ಕಲರ್ ಚೇಂಜ್ ಆಗುತ್ತೆ. ಕಂಪೈಲರ್ ಗೊತ್ತಾಗುತ್ತೆ, ಓ ಇದು ಕೀವರ್ಡ್ ಅಂತ. ಸೊ ಅದು ಕಂಪೈಲರ್ ಅರ್ಥ ಮಾಡ್ಕೊಡುತ್ತೆ. ಆತರ ಕಂಪೈಲರ್ ನ ಡಿಸೈನ್ ಮಾಡಿರ್ತಾರೆ. LED 1 ನಾವು ಏನು ಔಟ್ಪುಟ್ ಆಗಿ ಯೂಸ್ ಮಾಡ್ತಾ ಇದೀವಿ. ಕಲರ್ ಚೇಂಜ್ ಆಯ್ತು, ಔಟ್ಪುಟ್ ಆಗಿ ಡಿಫೈನ್ ಮಾಡ್ತಾರೆ. ಅದು ಕಂಪೈಲರ್ ಗೊತ್ತಾಗ್ತಿದೆ, ಓ ಇದು ಔಟ್ಪುಟ್ ಅಂತ. ನೆಕ್ಸ್ಟ್ ನಾವು ಡಿಕ್ಲೇರ್ ಮಾಡ್ಕೊಂಡಿದೀವಿ ಏನು LED 1 ಔಟ್ಪುಟ್ ಅಂತ ಡಿಫೈನ್ ಏನು ಇಲ್ಲಿ ಏನ್ ಕೊಡ್ತಿದೀವಿ ಅಂತಂದ್ರೆ LED 1 ನ ಪಿನ್ ನಂಬರ್ 13 ಕೊಡ್ತಾ ಇದೀವಿ. ಸೊ ಪಿನ್ ನಂಬರ್ 13 LED 1 ಎರಡು ಒಂದೇ ಆಗತ್ತೆ. ಬೇಕಾದ್ರೆ ನಾವು ಈ ಲೈನ್ ಹಾಕ್ಲಿಲ್ಲ ಅಂದ್ಬಿಟ್ಟು ಈ ಲೈನ್ ಹಾಕ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಇಲ್ಲಿ ಪಿನ್ ನಂಬರ್ 13 ಔಟ್ಪುಟ್ ಅಂತ ಕೊಟ್ರು LED ನ ನಾವು ಇಂಡಿಕೇಟ್ ಮಾಡದೇ ಇದ್ರು ನಡೆಯುತ್ತೆ. ಸೊ ಅದೊಂದು ಪ್ರೋಗ್ರಾಮ್ ನೆಕ್ಸ್ಟ್ ಮಾಡೋಣ. ಇವಾಗಲೇ ಹೇಳ್ತಾ ಅಂದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ಇನ್ ವಾಯ್ಡ್ ಲೂಪ್ ಅಲ್ಲಿ ಏನ್ ಹೇಳಿದಾರೆ ಅವರೇ ಹೇಳಿದ್ರು ನೋಡಿ, ಪುಟ್ ಯುವರ್ ಮೇನ್ ಕೋಡ್ ಇಯರ್ ಟು ರನ್ ರಿಪೀಟೆಡ್ಲಿ. ನಾವ್ ಯಾವ ಕೋಡ್ ನ ರಿಪೀಟ್ ಆಗಿ ರನ್ ಮಾಡ್ಬೇಕು ಅದನ್ನ ನಾವ್ ಇಲ್ಲಿ ಹಾಕ್ಬೇಕು. ಈಗೇನು ನಮ್ಗೆ LED ಆನ್ ಆಗ್ಬೇಕು, ಡಿಜಿಟಲ್ ಪಿನ್ ಆಗಿರೋದ್ರಿಂದ ಡಿಜಿಟಲ್ ರೈಟ್ ಸಾರಿ ಕ್ಯಾಪ್ಸ್ ಲಾಕ್ ಏನಾಗಿತ್ತು, ಡಿಜಿಟಲ್ ಕ್ಯಾಪಿಟಲ್ WRIT ಡಿಜಿಟಲ್ ರೈಟ್ ಕೀವರ್ಡ್ ಆಗಿರೋದ್ರಿಂದ ಕಲರ್ ಚೇಂಜ್ ಆಗಿದೆ. ಸೊ ಬರ್ದಿರೋದು ಕರೆಕ್ಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ LED 1 ನಾವು ಆನ್ ಮಾಡ್ಬೇಕು. LED 1 ಹೈ ಅಂತ ಅಂದ್ರೆ 1 ಹೋಗುತ್ತೆ. ಡಿಜಿಟಲ್ ಪಿನ್ ಆಗಿರೋದ್ರೆ ಹೈ ಆಗಿರೋದ್ರಿಂದ 1 ಸೆಂಡ್ ಆಗುತ್ತೆ. ಸೊ ಬ್ರಾಕೆಟ್ ಕ್ಲೋಸ್. ಸೇಮ್ ಏನು ಸೆಮಿಕೋಲನ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಸಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಿದೆ. ಆ ಲೈನ್ ಪರ್ಟಿಕ್ಯುಲರ್ ಲೈನ್